ಬೈರೇಗೌಡ್ರೆ ಇಲ್ಲಿ ಹೇಳ್ತಾ ಇದ್ದೀರಲ್ಲಪ್ಪ, ನೂರಾರು ಮಹಿಳೆಯರ ಮಾನ ಹರಣವಾಗಿದೆ, ಅವರ ಮಾಂಗಲ್ಯ ಹರಣವಾಗಿದೆ. ಇದರ ಬಗ್ಗೆ ಯಾಕೆ ಅವರು ಯಾರೂ ಮಾತನಾಡುತ್ತಿಲ್ಲ? ಪೆನ್ ಡ್ರೈವ್ ಜೇಬಿನಲ್ಲಿ ಇದೆ, ಪೆನ್ ಡ್ರೈವ್ ಜೇಬಿನಲ್ಲಿದೆ. ರೇ ಕೃಷ್ಣ ಬೈರೇಗೌಡ್ರೆ, ನಾನು ಇಂಥ ಪೆನ್ ಡ್ರೈವ್ನ ರೆಡಿ ಮಾಡಿರೋನಲ್ಲ. ಅದನ್ನು ಬಿಡ್ತೀನಿ, ನನ್ನ ಹತ್ತಿರ ಪೆನ್ ಡ್ರೈವ್ನ ಕೊಡೋಣಂತೆ. ನಾನು ಹೇಳಿದೆ ನಿಮ್ಮ ಸ್ಪೀಕರ್ಗೆ, ನಿಮ್ಮ ಮುಖ್ಯಮಂತ್ರಿಗೆ, ಆ ಪೆನ್ ಡ್ರೈವ್ನಲ್ಲಿ ಚರ್ಚೆ ನಡೆದಿದೆ, ನಿಮಗೆ ಆ್ಯಕ್ಷನ್ ತಗೊಳ್ಳೋ ಯೋಗ್ಯತೆ ಇದ್ದರೆ ಕೊಡ್ತೀನಿ ಅಂತ ಸ್ಪೀಕರ್ಗೆ. ನಿಮ್ಮ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ವರ್ಗಾವಣೆ ದಂಧೆ, YST ಹೇಳಿದಲ್ಲ, ಆಮೇಲೆ ಅದೆಂಥದ್ದು 5 ಜನದೇನೋ ಬಂತಲ್ಲಪ್ಪ ಒಂದು ಸಲ ಮುಖ್ಯಮಂತ್ರಿದು ಅವ್ರ ಮಗಂದು ಕಾನ್ವರ್ಸೇಷನ್ನು, ಏನೋ CSR ಫಂಡು ಎಲ್ಲ ಇದೆ ಡಾಕ್ಯುಮೆಂಟು. ನಿಮ್ಮ CSR ಫಂಡ್ ಯೋಗ್ಯತೆ ಅವತ್ತು 5 ಜನ ಯಾರು ಹೇಳಿದರು? ಅಪ್ಪಯ್ಯ ಯಾರು ಹೇಳಿದರು? ಚರ್ಚೆ ನಡೀತಲ್ಲಪ್ಪ. ಆ ಥರದ್ದು ಪೆನ್ ಡ್ರೈವ್ ನನ್ನ ಹತ್ರ ಇರೋದು. ಈ ಥರ ಈ ಅಶ್ಲೀಲ ಪೆನ್ ಡ್ರೈವ್ ನಾನು ಇಟ್ಕೊಂಡಿಲ್ಲ. ಯಾರು ನೆನ್ನೆ ಹೇಳಿಲ್ವ ನಿಮಗೆ? ಯಾರು ಏನು ಮೂರ್ತಿ ಕತೆ? ಅಯ್ಯೋ ನಮ್ಮ ಶಿಷ್ಯ ಹೋಲಿ ಇಷ್ಟಾದ್ರು ಸಂಪಾದನೆ ಮಾಡ್ತಾನೆ ಅದಕ್ಕೆ ಹೇಳಿದ್ರಲ್ಲ, ನಾವು ಯಾವುದು ಚಿಲ್ಲರೆ ಕೆಲಸ ಮಾಡಲ್ಲ ಅಂತ. ಅಣ್ಣ ತಮ್ಮ ಹೇಳಿದ್ರಲ್ಲ ಚಿಲ್ಲರೆ ಕೆಲಸ ಮಾಡಲ್ಲ ಅಂತ ಹೇಳಿ. ನಿಮ್ಮನ್ನು ಚಿಲ್ಲರೆ ಕೆಲಸ ಮಾಡ್ತೀನಿ ಅಂತ ನಾನು ಹೇಳೋಕ್ಕಾಯ್ತದ? ನಿಮ್ಮ ಬಿಸ್ನೆಸ್ಸೇ ಪ್ಯಾಷನ್ ಅಂತ ಹೇಳಲ್ವ ನೀವು? ಚಿಲ್ಲರೆ ಕೆಲಸ ನಿಮ್ಮ ಕೈಲಿ, ನೀವು ಮಾಡೋದೆಲ್ಲ ಎಂಥದ್ದು ದೊಡ್ಡ ಕೆಲಸ, ಮಹಾನ್ ಕೆಲಸ ಅಂತ ಗೊತ್ತು ನನಗೆ, ಏನೇನು ಮಾಡಿದ್ದೀರಿ ಅಂತಲೂ. ನಿಮ್ಮ ಕೈಲಿ ಚಿಲ್ಲರೆ ಕೆಲಸ, ನೀವು ಚಿಲ್ಲರೆ ಕೆಲಸ ಮಾಡಲ್ಲಪ್ಪ. ಅಯ್ಯೋ ನಾನು ಒಪ್ಕೋತೀನಿ. ನಾನು ಹೇಳಿದ್ರಲ್ಲ ನಿಮ್ಮ ಗುರುಗಳು ಯಾರೋ ಏನು ಮೂರ್ತಿ ಏನು ಹೇಳಿದ್ರು? ಅದೆಂಥದ್ದು ರಘುಪತಿ ಅವರ ಕಾಲದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದಾಗ ಮೊದಲು ಬ್ಲ್ಯಾಕ್. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬ್ಲ್ಯಾಕ್ ಆ್ಯಂಡ್ ವೈಟ್ TV ಬಂತು. ಆ ಬ್ಲ್ಯಾಕ್ ಆ್ಯಂಡ್ ವೈಟ್ TV ತಗೊಂಡೋಗಿ ದೊಡ್ಡ ಹಳ್ಳಿಲಿ ಹಾಕೊಂಡು ಎಂಥದ್ದು ಇನ್ನೊಂದು ಬರೋದಲ್ಲ ರೆಕಾರ್ಡ್ರು, VCR ಅದನ್ನಿಟ್ಕೊಂಡು ಎಂಥವು ತೋರಿಸಾರಂತಲ್ಲ ಕ್ಲಿಪ್ಪಿಂಗು. ನಾನು ಹೇಳಿದ್ದ ಇದು? ನಾನು ಹೇಳಿದ್ದ? ಇದ್ಯಾರ ಏನು ಮೂರ್ತಿ ಅವ್ರು ತಾನೇ ಹೇಳಿರೋದು. ಆಮೇಲೆ ಸಂಗ್ರಾಮ್ ಸಿಂಗ್ ಹೇಳಿದ್ದೇನು? ಯಾವುದು LH ಕತೆ ನಾನು ಹೇಳಿದ್ದ? ಇದು ಪೆನ್ ಡ್ರೈವ್ ಕುಮಾರಸ್ವಾಮಿ, ಪೆನ್ ಡ್ರೈವ್ನ ಕುಮಾರಸ್ವಾಮಿ ರೆಡಿ ಮಾಡ್ಕೊಂಡು ಇದಕ್ಕೆ ಬಳಕೆ ಮಾಡ್ಕೊಂಡು ಪೆನ್ ಡ್ರೈವ್ ಅಂತ ಕುಮಾರಸ್ವಾಮಿ ಮೊದಲೇ ತೋರಿಸ್ತಾ ಅಂತ ಹೇಳಿ ಹೇಳ್ತಾ ಇದ್ದೀರಲ್ಲಪ್ಪ ಕೃಷ್ಣ ಬೈರೇಗೌಡ್ರೆ. ಇವತ್ತು ಆ ಒಂದು ವರ್ಗಾವಣೆಯ ಹಗರಣದ್ದು ಇವತ್ತು ಇದೆ ಪೆನ್ ಡ್ರೈವು. ಇದೆಯಾ ನಿಮ್ಮ ಸರ್ಕಾರದಲ್ಲಿ ಯೋಗ್ಯತೆ? ಲೂಟಿ ಮಾಡಿದ್ರಿ ರಾಜ್ಯನ, ಅಧಿಕಾರಿಗಳನ್ನು ಯಾವ್ಯಾವ ರೀತಿ ವಸೂಲಿ ದಂಧೆ ನಡೆಸಿದಿರಿ. ನಿಮ್ಮ ಕಾಲದಲ್ಲಾಗಿರಲ್ವ? ನಿಮ್ಮ ಹೇಳಿ ಒಂದು ಇನ್ಸಿಡೆಂಟ್ ಕೊಡ್ರಿ ನನ್ನ ಕಾಲದಲ್ಲಿ ಅದು ಮಾಡಿದರೆ. ಇಲ್ಲಿ ಪೆನ್ ಡ್ರೈವ್ ಮಾನಹಾರ ಮಾಡಿದ್ದೀವಿ ಅಂತ ಆ ಪೆನ್ ಡ್ರೈವ್ ಇಟ್ಕೊಂಡು ಬೀದಿಲಿ ಹರಾಜು ಹಾಕ್ಕೊಂಡು ರಸ್ತೆಯಲ್ಲಿ ಎಸ್ಕೊಂಡು ಅವ್ರು ಮಾನಹಾರ ಮಾಡಿರೋದು ನಾವು, ನಿಮ್ಮ ಕಾಂಗ್ರೆಸ್ನ ನಿಮ್ಮ ಕಾರ್ಯಕರ್ತರುಗಳು, ಇಲ್ಲ ನಿಮ್ಮ ನಾಯಕನು. ಅವನ ನಾಯಕ ಅಂತ ಹೇಳೋಕ್ಕಾಗಲ್ಲ, ಕಳ್ಳನಾಯಕನೇ. ನಾನು ಕಥಾನಾಯಕ ಅಂತ ಕರೆದಿದ್ದೀರಿ. ಕಥಾನಾಯಕನಿಗೊಬ್ಬ ಕಳ್ಳನಾಯಕ ಬೇಕಲ್ಲ. ಆ ಕಳ್ಳನಾಯಕನ ರೋಲ್ ರಿಲೀವ್ ಮಾಡ್ತೀರಾ? ಇಲ್ಲಿ ಇವರನ್ನು ಮುಗಿಸೋಕ್ಕೆ BJP ಅವ್ರು ನೋಡ್ತಿದ್ದಾರೆ. ಇದು ಹೇಳ್ತೀರಿ? ಹೌದಪ್ಪ, ಕೇಳಿದಿರಲ್ಲ ಪ್ರಶ್ನೆ. ಇಷ್ಟೆಲ್ಲ ಆದಮೇಲೆ ಅಮಿತ್ ಶಾ ಅವ್ರನ್ನ ಕೇಳ್ತೀವಿ, BJP ಅವರು JDS ಜೊತೆ ಸಂಬಂಧ ಮುಂದುವರಿಸ್ತಿರೋ ತೆಗಿತೀರೋ ಅಂತೇಳಿ. ಪಾಪ ನಿಮಗಿರೋದೇ ಈಗ ಪ್ರಾಬ್ಲಮ್ ಇಲ್ಲಿ. ಯಾವ ಲೋಕಸಭೆ ಚುನಾವಣೆಯಲ್ಲಿ 20 ಸೀಟ್ ಗೆಲ್ತೀವಿ, 22 ಸೀಟ್ ಗೆಲ್ತೀವಿ ಅಂತ ದುರಹಂಕಾರದಲ್ಲಿದ್ದರಲ್ಲ. ಈ ಮೈತ್ರಿಯ ಹೊಂದಾಣಿಕೆ ಆಗಿದ್ದು ನುಂಗಲಾರ ತುತ್ತಾಗಿರೋದು ನಿಮಗೆ. ಅದಕ್ಕೆ ಪಾಪ ಅಮಿತ್ ಶಾ ಅವ್ರನ್ನ ಕೇಳ್ತಾ ಇದ್ದೀರಿ. ನರೇಂದ್ರ ಮೋದಿಯವರು ಕ್ಷಮಾಪಣೆ ಕೋರ್ಬೇಕಂತೆ.
ನಿಮ್ಮ ಮೇಟಿ ಇನ್ಸಿಡೆಂಟ್ ಬಂತಲ್ಲ, ಏನು ಸಿದ್ದರಾಮಯ್ಯ ಕ್ಷಮಾಪಣೆ ಕೇಳಿದ್ರಾ? ಅವ್ರು ಕ್ಷಮಾಪಣೆ ಕೇಳಿದ್ರಾ? ನರೇಂದ್ರ ಮೋದಿ ಕ್ಷಮಾಪಣೆ ಕೋರ್ಬೇಕಂತ. ಇವತ್ತು ದೇಶದ ನಮ್ಮ ರಾಜ್ಯದ ಮಾನ ಮರ್ಯಾದೆ, ಹಾಸನ ಜಿಲ್ಲೆ ಮಾನ ಮರ್ಯಾದೆ ಹಾಳು ಮಾಡಿರೋದು ನೀವು. ಯಾವುದೋ 4 ಗೋಡೆ ಮಧ್ಯದಲ್ಲಿತ್ತು, ಆ ಪ್ರಕರಣ ದೊರಕಿದಾಗ ಆ್ಯಕ್ಷನ್ ತಗೊಳ್ಳೋಕೆ ಏನಾಗಿತ್ತು ನಿಮಗೆ ಈಗಲೂ ಹೇಳ್ತೇನೆ. ಆ ಪ್ರಕರಣ ನಡೆದಿದೆ ಅಂತಕ್ಕಂಥದ್ದನ್ನು ಈಗ ಆರೋಪ ಮಾಡಿಬಿಟ್ಟಿದ್ದೀರಿ. ಇವತ್ತು ಈ ಒಂದು ನ್ಯಾಯಾಲಯಗಳಿಗೆ ನಾವು ತಲೆ ಬಾಗ್ತೀವಿ, ಇಲ್ಲ ಅಂತ ಹೇಳಲ್ಲ. ತಪ್ಪು ಮಾಡಿದರೆ ಅದು ನೀವು ಪ್ರೂವ್ ಮಾಡ್ಕೊಂಡ್ರೆ ಸರ್ಕಾರದಲ್ಲಿ ಗಲ್ಲಿಗೇರಿಸಿ ಅಂತ ಹೇಳಿದ್ದೇನೆ ಕೃಷ್ಣ ಬೈರೇಗೌಡ್ರೆ. ನಾನಿಲ್ಲಿ ಯಾರನ್ನೂ ರಕ್ಷಣೆ ಮಾಡೋಕ್ಕಿಲ್ಲ. ಇಲ್ಲಿ ತಪ್ಪು ಯಾವುದೇ ವ್ಯಕ್ತಿ ಮಾಡಿರಲಿ ಗಲ್ಲಿಗೇರಿಸಿ. ಈಗ ನಮ್ಮ ಕುಟುಂಬ ಅಲ್ಲ ಅಂತ ಹೇಳ್ತಾರೆ. ನಾವು ಡಿವೈಡ್ ಆಗಿದ್ದೀವಿ. ಅವರವ್ರ ಕುಟುಂಬ ಅವರವ್ರು ಇದ್ದಾರೆ. ಅಂತಿಮವಾಗಿ ನಮ್ಮ ಎಂಥದ್ದು ನಿಮ್ಮ ಇದು ವೃಕ್ಷಾವಳಿ ದೇವೇಗೌಡರದೆ, ಇಲ್ಲ ಅಂತ ಹೇಳಲ್ಲ. ವ್ಯವಹಾರಗಳು ಬೇರೆ ಇಟ್ಕೊಂಡಿದ್ದೇವೆ. ಅದನ್ನು ಹೇಳಿದರೆ ಕುಮಾರಸ್ವಾಮಿ ಈಗ ನಮ್ಮ ಕುಟುಂಬ ಅಲ್ಲ ಅಂತಾರೆ. ದೇವೇಗೌಡರ ಕುಟುಂಬ ಅಂತ ಹೆಸರು ನಮ್ಮ ಜನ ಕೊಟ್ಕೊಂಡಿದ್ದು ನಾವೇನು ಮಾಡಲಿ? ನಮ್ಮ ವ್ಯವಹಾರ ಬೇರೆ ಬೇರೆ ಇಟ್ಕೊಂಡಿದ್ದೇವೆ. ಆಮೇಲೆ ನಾವು ಲೈಂಗಿಕ ದೌರ್ಜನ್ಯ ಮಾಡಿ ಅಂತಿದ್ವಾ? ಇದು ಹೇಳ್ತಾರೆ. ಯಾವುದೇ ಕುಟುಂಬದ ತಂದೆ ತಾಯಂದರು ಮಕ್ಕಳು ದಾರಿ ತಪ್ಪಬೇಕು ಅಂತಲೋ ಕಾನೂನು ಬಾಹಿರವಾದಂಥ ಚಟುವಟಿಕೆ ಇಟ್ಕೋಬೇಕು ಅಂತ ಯಾವ ತಂದೆ ತಾಯಿ ಯಾವ ಮಕ್ಕಳಿಂದ ಬಯಸಲ್ಲ. ಎಷ್ಟು ನಡೆದಿಲ್ಲ ಇವತ್ತು? ಆ ತಂದೆ ತಾಯಿಗಳು ಮಾಡಿಸಿರ್ತಾರೆ ಅದನ್ನು. ಹೌದಪ್ಪ, ನನ್ನ ಮಗನ ಹೇಳಿದ್ದೇನೆ ವಿಧಾನಸಭೆ ಚುನಾವಣೆ ಇದರಲ್ಲಿ ನಮ್ಮ ಕಾರ್ಯಕರ್ತರ ಸಭೆಯಲ್ಲಿ, ರಕ್ತ ಸಂಬಂಧದಲ್ಲಿ ಮಗ, ಚಿಕ್ಕಪ್ಪನ ಮಗ ಇರಲಿ ದೊಡ್ಡಪ್ಪನ ಮಗ ಇರಲಿ, ಅದನ್ನು ಹೇಳಿದ್ದೇನೆ. ನಾನು ಕದ್ದೇಳಿದ್ದೇನೆ, ಇಲ್ಲ ಅಂತ ಹೇಳ್ತೇನೆ. ಇಲ್ಲಿ ಪ್ರಶ್ನೆ ತಪ್ಪಾಗಿದ್ರೆ ಸರಿಪಡಿಸ್ತೀನಿ ಅಂತ ಹೇಳಿದ್ದೇನೆ. ಅವನು ಯಾವನೋ ಡ್ರೈವರ್ ಇದ್ನಲ್ಲ, ನನ್ನ ಹತ್ರ ಬಂದವನ ಯಾವತ್ತಾದರೂ? ಆ ಡ್ರೈವರ್ ಅವನ ಹತ್ರ 14 ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದ್ನಲ್ಲ, ಒಂದು ದಿನ ಬಂದು ನನ್ನ ಹತ್ರ ಈ ರೀತಿ ಘಟನೆ ಇದೆ ಅಂತ ಹೇಳಿದರೆ ಅವತ್ತೇ ಆ್ಯಕ್ಷನ್ ತಗೋತಿದ್ದು, ಏನು ಮಾಡಬೇಕು ಅಂತ ಹೇಳಿ. ಇವರೆಲ್ಲ ಹರಿಶ್ಚಂದ್ರ, ಇವರು ನನ್ನೊಬ್ಬನಂತಾರೆ. ಸತ್ಯ ಹರಿಶ್ಚಂದ್ರ ಇವ್ರ ಮನೇಲಿ ಮಲಗೋಗಿದ್ದ ಅಂತೇಳಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.